ಯುಗಾದಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅಂತಂದರೆ ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬ ಆದಮೇಲೆ ನಮ್ಮ ಮೂರು ಗ್ರಾಮ ದೇವತೆ ಆಗಿರುವಂತಹ ಮಾರಮ್ಮಂಗೆ ಆರತಿಯನ್ನು ಮಾಡ್ತೀವಿ. ಸೊ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ಕಡಲೆ ಬೀಜ ಹುರ್ಕೊಂಡು ಜೊತೆಗೆ ಪಾಕ ಕಾಸ್ಕೊಂಡು ಅಕ್ಕಿ ಇಟ್ಟು ಕಡಲೆ ಬೀಜ ಸ್ವಲ್ಪ ಕಾಯಿ ಏಲಕ್ಕಿ ಪುಡಿನ ಹಾಕ್ಕೊಂಡು ನಾವು ಆರತಿಯನ್ನು ರೆಡಿ ಮಾಡ್ಕೊಳ್ತೀವಿ. ಸೊ ಈ ರೀತಿಯಾಗಿ ಇಲ್ಲಿ ಆರತಿಯನ್ನು ಮಾಡುವಂಥದ್ದು. ನಮ್ಮೂರು ಸೈಡು ಈ ರೀತಿ ಆರತಿ ಮಾಡೋದಿಲ್ಲ. ಸೊ ಊರು ಗ್ರಾಮ ದೇವತೆ ಆಗಿರುವಂತಹ ಊರು ಮಾರಮ್ಮ ಜೊತೆಗೆ ಹೊರಗಡೆ ಇರುವಂತಹ ದಂಡಿನ ಮಾರಮ್ಮಂಗೆ ನಾವು ಆರತಿಯನ್ನು ಮಾಡ್ಕೊಂಡು ಬರ್ತೀವಿ. ಊರಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಯುಗಾದಿ ಹಬ್ಬದಲ್ಲಿ ಕಂಪಲ್ಸರಿಯಾಗಿ ಆರತಿಯನ್ನು ಮಾಡೇ ಮಾಡ್ತಾರೆ. ಇದ್ರ ಜೊತೆಗೆ ಮನೆಯಲ್ಲಿ ಸತ್ತೋಗಿರುವಂತಹ ಹಿರಿಯರ ಸಮಾಧಿ ಇರುತ್ತೆ ಅಲ್ವಾ ತೋಟದಲ್ಲಿ, ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಪೂಜೆಯನ್ನು ಮಾಡ್ಕೊಂಡು ಬರ್ತೀವಿ. ಮಾಡಿರುವಂತಹ ಸ್ವಲ್ಪ ಏನಾದರೂ ಮನೇಲಿ ಆಲ್ರೆಡಿ ಪೂಜೆ ಮಾಡಿರ್ತೀವಿ, ಬಟ್ ಸಮಾಧಿ ಪೂಜೆಗೆ ಅಂತ ಮನೆಯಲ್ಲಿ ಏನಾದರೂ ಮಾಡಿಕೊಂಡು ಸ್ವೀಟ್ ಆಗಿರ್ಬೋದು ಏನಾದರೂ ಎಡೆಗೆ ಮಾಡಿಕೊಂಡು ತೋಟಕ್ಕೆ ಮನೆಯವರೆಲ್ಲರೂ ಕೂಡ ಹೋಗ್ಬಿಟ್ಟು ಆ ಸಮಾಧಿ ಪೂಜೆಯನ್ನು ಮಾಡ್ಕೊಂಡು ಬರ್ತೀವಿ. ಅದೇ ರೀತಿ ನಮ್ಮ ಅತ್ತೆ ತೀರೋಗಿದ್ರು ಅಲ್ವಾ, ಸೊ ಅವ್ರ ಸಮಾಧಿಗೆ ನಾವು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಹೋಗ್ಬಿಟ್ಟು ಪೂಜೆಯನ್ನು ಮುಗಿಸ್ಕೊಂಡು ಆ ನಂತರ ಮನೆಗೆ ಬಂದ್ವಿ. ಆಲ್ರೆಡಿ ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 12:30 ಆಗೋಗ್ಬಿಡ್ತು. ನಾನು ನನ್ನ ಮಗಳು ತಿಂಡಿನೂ ಕೂಡ ತಿಂದಿರಲಿಲ್ಲ, ಎಲ್ಲರೂ ಕೂಡ ತಿಂಡಿ ತಿಂದಿದ್ರು. ಸೊ ಪೂಜೆ ಮುಗಿಸ್ಕೊಂಡು ನನಗೆ ಯಾವುದೇ ಒಂದು ದೇವ್ರ ಕಾರ್ಯ ಮಾಡಬೇಕಾದ್ರೆ ಅಷ್ಟೇ, ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ತಿಂಡಿ ತಿನ್ಕೊಂಡು ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ಸೊ ಹಾಗಾಗಿ ಉಪವಾಸನೇ ಹೋಗ್ತೀನಿ. ಸೊ ಸೋಮವಾರದ ದಿನಚರಿ ಈ ರೀತಿ ಇತ್ತು. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್.